ಪಾಠ ಈ ವೇದಗಳ ಬಗ್ಗೆ ಅಪಾರವಾದ ಜ್ಞಾನವನ್ನ ಇಟ್ಕೊಂಡು ಈ ಹೂ ಅರಳೋ ತರ ಮಾತಾಡಿದ್ರೆ ಹಂಗಂದ್ರೆಣ ಮಾತಾಡೋದ್ ಕೇಳಿಸ್ಕೊಳ್ಳೋದಕ್ಕೇನು ತುಂಬಾ ಚೆನ್ನಾಗಿರತ್ತೆ, ಆದ್ರೆ ಅರ್ಥ ಮತ್ತೆ ತರ್ಕ ಮಾತ್ರ ಎಲ್ಲೋ ಬೇರೆ ಸೈಡ್ಗೆ ಹೋಗ್ಬಿಟ್ಟಿರತ್ತೆ. ಆ ತರ ಇರೋದು. ಯಾವಾಗ್ಲೂ ಆಸ್ತಿ ಸಂಪತ್ತು ಇದ್ರ ಬಗ್ಗೆ ತುಂಬಾ ಆಸೆ ಇಟ್ಕೊಳ್ಳೋದು, ಸ್ವರ್ಗಕ್ಕೆ ಹೋಗಿ ಮುಟ್ಬೇಕು ಅಂತ ಒಂದೇ ತಲೆಯಲ್ಲಿ ಇಟ್ಕೊಳ್ಳೋದಾಗ್ಲಿ, ಒಳ್ಳೆ ಹುಟ್ಲಿ ಅಂತ ಹೇಳ್ಬಿಟ್ಟು ಇವೆಲ್ಲ ರೀಸನ್ಗೋಸ್ಕರ ಈ ಒಳ್ಳೆ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ಯಶಸ್ಸು, ಕೀರ್ತಿ ಮತ್ತೆ ಸಂಪತ್ತು ಇವೆಲ್ಲ ಏನೋ ಸಿಗತ್ತೆ. ಆದ್ರೆ ಅವರ ಆತ್ಮ ದರ್ಶನ ಅಂದ್ರೆ ಒಳಗಿರೋ ಆತ್ಮ ಏನು ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗಲ್ಲ. ಹಾಗೆ ಅವರು ಆಗ್ಲೇ ಹೇಳಿದ್ನಲ್ಲ, ಪುನರ್ಜನ್ಮ ಅದನ್ನ ಅವ್ರ ಕೈಯಿಂದ ತಡೆಯೋದಿಕ್ಕಾಗಲ್ಲ. ರಿಪೀಟೆಡ್ ಆಗಿ ಜನ್ಮ ತಾಳ್ತಾ ಇರ್ತಾರೆ ವಿನಃ ಮೋಕ್ಷ ಪಡೆಯೋದಕ್ಕೆ ಕಷ್ಟ ಆಗತ್ತೆ.